ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಸಂತೋಷ್. ಕೊನೆ ವೀಡಿಯೋನಲ್ಲಿ ನೋ ವೈರಸ್ ಅಂತ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಿದ್ದೆ. ಅದು ನಮ್ಮ ತೋಟಕ್ಕೆ ಸ್ಪ್ರೇನೂ ಮಾಡಿದ್ದಾಯಿತು. ಆ ಸ್ಪ್ರೇಯಿಂದ ಅಷ್ಟೊಂದು ರಿಸಲ್ಟ್ಸ್ ಏನು ನನಗೆ ಕಾಣಿಸ್ಲಿಲ್ಲ. ಸೊ ಈಗ ನನ್ನ ಫ್ರೆಂಡ್ ಬೇರೆ ಇನ್ನೊಂದು ಫ್ರೆಂಡ್ ಸಜೆಷನ್ ಮಾಡಿದ್ದಕ್ಕೆ ಬ್ರೆಕ್ಸಿಲ್ ಪ್ಲೇಸ್ ಕ್ಯಾಪ್ಕಿಡೇಸ್ ಸ್ಪ್ರೈಡ್ ಅಂತ. ಬ್ರೆಕ್ಸಿಲ್ ಪ್ಲೇಸ್ ಬಂದು ನಮಗೆ ಸಬ್ ಬ್ರಾಂಚಸ್ ಆಗಲಿ ಡೆವಲಪ್ಮೆಂಟ್ ಆಗಲಿ ಇದೊಂಥರ ನ್ಯೂಟ್ರಿಯೆಂಟ್ ಥರ ಗಿಡಕ್ಕೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತು ಕ್ಯಾಪ್ಕಿಡೇಸ್ ಮತ್ತು ಪ್ರೈಡ್ ಬಂದು ವೈಟ್ ಫ್ಲೈ ಎಲ್ಲ ಕಂಟ್ರೋಲ್ ಆಗುತ್ತೆ. ಕ್ಯಾಪ್ಕಿಡೇಸ್ನಲ್ಲಿ ಬಂದು ಮೇಜರಾಗಿ ತ್ರಿಪ್ಸ್ ಟೊಮೊಟೊನಲ್ಲಿ ಬರಲ್ಲ. ಟೊಮೊಟೊನಲ್ಲಿ ತ್ರಿಪ್ಸ್ ಬರ್ದಿರೋ ಕಾರಣಕ್ಕೆ ವೈಟ್ ಫ್ಲೈ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ಅದಕ್ಕೆ ನಾನು ಕ್ಯಾಪ್ಕಿಡೇಸ್ ಹಾಕ್ಕೊಂಡಿದ್ದೀನಿ. ಪ್ರೈಡ್ ಕ್ಯಾಜುವಲಾಗಿ ಎಲ್ರಿಗೂ ಗೊತ್ತಿರೋದೇ. ಪ್ರೈಡ್ ಬಂದು ಬಿಳಿ ಸೊಳ್ಳೆಗೆ ಆರಾಮಾಗಿ ಕೆಲಸ ಮಾಡುತ್ತೆ. ಸೊ ಈ 3 ಪ್ರಾಡಕ್ಟ್ನ ನಾನು ಒಂದು ಬಕೆಟ್ಗೆ ಹಾಕಿ ಕ್ಲೀನಾಗಿ ಮಿಶ್ರಣ ಮಾಡ್ಕೊತೀನಿ. ಬಕೆಟ್ಗೆ ಹಾಕಪ್ಪ ಮಿಶ್ರಣ ಮಾಡ್ಕೊಬೇಕಾದ್ರೆ ಕೆಲವು ರೈತರು ಬಂದು ಡೈರೆಕ್ಟ್ ಡ್ರಮ್ಗೆ ಅಪ್ಲೈ ಮಾಡಿಬಿಡ್ತಾರೆ. ಡ್ರಮ್ಗೆ ಅಪ್ಲೈ ಮಾಡೋದ್ರಿಂದ ಕ್ಲೀನಾಗಿ ಎಲ್ಲನೂ ಈ ಪೌಡರ್ಸ್ ಇರ್ಬೋದು, ಕೆಲವು ಲಿಕ್ವಿಡ್ಸ್ ಇರ್ಬೋದು, ಎಲ್ಲವೂ ಕಂಪ್ಲೀಟಾಗಿ ಮಿಕ್ಸ್ ಆಗೋಲ್ಲ. ಸೊ ನಾನು ಅದಕ್ಕೇ ಒಂದು ಬಕೆಟ್ಗೆ ಯಾವಾಗಲೂ ಮಿಕ್ಸ್ ಮಾಡಿಕೊಂಡು ಡ್ರಮ್ಗೆ ಮಿಕ್ಸ್ ಮಾಡ್ಕೊತೀನಿ. ನೋಡೋಣ, ಈ ಸ್ಪ್ರೇ ನನ್ನ ತೋಟಕ್ಕೆ ಸ್ಪ್ರೇ ಮಾಡ್ತಾಯಿದ್ದೀನಿ. ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಸಬ್ ಬ್ರಾಂಚಸ್ ಎಲ್ಲ ನನ್ನ ತೋಟದಲ್ಲಿ ಚೆನ್ನಾಗಿದೆ. ಈ ಬ್ರೆಕ್ಸಿಲ್ ಪ್ಲೇಸ್ ಯೂಸ್ ಮಾಡೋದ್ರಿಂದ ಸಬ್ ಬ್ರಾಂಚಸ್ ಚೆನ್ನಾಗಿ ಬರುತ್ತೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಸಿಗುತ್ತೆ ಅಂತಿದ್ದಾರೆ. ನೋಡೋಣ, ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ. ಸ್ಪ್ರೇ ಮಾಡಿ ರಿಸಲ್ಟ್ ಬಂದ ಮೇಲೆ ಮತ್ತೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.